ಬಾಂಬ್ ಹಾಕಿದ್ರಿಂದಾಗಿ ಅದರಿಂದ ಇಂಥ ಕೆಲವೊಂದು ಜನ ಅವರೆಲ್ಲ ತೃಪ್ತಿ ಜನ ಇದ್ದಾರೆ, ಅವ್ರು ಸ್ವಲ್ಪ ಫಂಡ್ ಹಾಕುವಂಥ ಜನ ಇದ್ದಾರೆ, ಕೆಲವೊಂದಿಷ್ಟು ಕಾರ್ಪೊರೇಟ್ ಅದರಲ್ಲೂ ಗೊತ್ತಿಲ್ಲ, ಬಟ್ ಮಿತ್ರರು ಮಾತ್ರ ಚೆನ್ನಾಗಿದ್ದವರು ಅದಾರ, ದುಡ್ಡು ಹಾಕಿ ಮಾಡುವಂಥವ್ರು. ಅವ್ರು ಮಾಡಿದರೆ ನಮ್ಮ ವೋಟು ಬ್ಯಾಂಕ್ ಹೊಡೆದು ಬೀಳ್ತದೆ ಅನ್ನುವಂಥ ಒಂದು ಯಾವುದೋ ಮೂಲೆಯಲ್ಲಿ ಭಯ. ಹೀಗಾಗಿ ಯಡಿಯೂರಪ್ಪನವರ ಮತ್ತು ಅವ್ರ ಮಗನನ್ನು ಬದುಕಿಸರಿಸೋದು ಮಾಡಬಹುದು ಅನ್ನೋದು ಒಂದು ವರ್ಗದ ಒಂದು ತಂಡದ ಅಭಿಪ್ರಾಯ. ಮತ್ತು ತಟಸ್ಥಿದ್ದವರು ಇದಕ್ಕೆ ಒಪ್ಪಿಗಿದ್ದಾರೆ. ತಟಸ್ಥ ಅಂದ್ರೆ ಯತ್ನಾಳ್ ಜೊತೆ ಗುರುತಿಸ್ಕೊಳ್ಳೋದಿಲ್ಲ, ಅದು ಯಡಿಯೂರಪ್ಪನ ಜೊತೆ ಗುರುತಿಸ್ಕೊಳ್ಳೋದಿಲ್ಲ, ನಾವು ಆಗಬೇಕಪ್ಪ ಒಂದು ಏನೋ ಸೇಮ ಮತ್ತೇನೋ ಅನ್ನೋದು ತಟಸ್ಥ ಟೀಮ್ ಸಹಿತ ಅವರು ಇವತ್ತು ನೋಡ್ತಾ ಇದ್ದಾರೆ ಏನೋ ಆಗ್ಬೋದು ಅಂತೇಳಿ. ಅವರೆಲ್ಲರೂ ಇವತ್ತು ನಮ್ಮ ಯತ್ನಾಳಿಗೆ ಬೆಂಬಲ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಾಗಿವೆ. ಹೀಗಾಗಿ ಈ ನಮ್ಮ ಯತ್ನಾಳರು ಹಾಕಿದಂಥ ಬಾಂಬ್ಗೆ ಯಡಿಯೂರಪ್ಪ ಮತ್ತು ಅವರ ಸನ್ ಅಥವಾ ಸನ್ಸ್ ಯಾವ ರೀತಿ ಪ್ರತಿಕ್ರಿಯಿಸ್ಬೋದು? ಈಗಂತೂ ಮೌನ ಆಗಿದ್ದಾರೆ, ಅವರು ಮೌನಕ್ಕೆ ಜಾರಿದ್ದಾರೆ, ತಮ್ಮ ಕೆಲಸ ಮಾಡಾಕತ್ತಿದ್ರು ಮಾಡಿಲ್ಲ ಅಂತ ಹೇಳಿದ್ರೆ ಯತ್ನಾಳ್ ಆರೋಪ ಮಾಡ್ತಾರೆ. ಇರ್ಬೋದು, ಇಲ್ಲ ಅಂತಲ್ಲ, ಅವ್ರು ಹೇಳೋದ್ರಲ್ಲಿ ಸತ್ಯ ಇರ್ಬೋದು, ಬಟ್ ಅವರು ಮೌನವಾಗಿ ತಮ್ಮ ಕೆಲಸವನ್ನು ಸಾಧಿಸ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದ್ದಾರೆ. ಮೋಸ್ಟ್ಲಿ ಯತ್ನಾಳ್ ಹಾಕಿದ ಈ ಬಾಂಬನ್ನು ಏನು ಟುಸ್ ಮಾಡ್ತಾರೋ ಅದು ಈಗ ಅವರ ಬಲಿ ಆಗ್ತಾರೋ ಅನ್ನೋದು ಮುಂಬರುವ ದಿನಗಳಲ್ಲಿ ಗೊತ್ತಾಗುವಂಥ ವಿಷಯ ಅದ. ಒಟ್ಟಿನಲ್ಲಿ ಬಿ ಜೆ ಪಿಯಲ್ಲಿ ಅಂದ್ಕೊಂಡಂಗೆ ಯಾವುದೂ ಸಜ್ಜಿಲ್ಲ. ಒಂದು ಕಾಂಗ್ರೆಸ್ನಲ್ಲೂ ಅದ ಹಾಡದ, ಬಿ ಜೆ ಪಿಯಲ್ಲೂ ಅದ ಹಾಡದ. ಇಲ್ಲಿ ಕಾಂಗ್ರೆಸ್ ತನ್ನ ಅಧಿಕಾರನ ಕಳ್ಕೊಳ್ಳೋ